ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಟೊಮೆಟೊ ದೋಸೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಡೈಲಿ ಒಂದೇ ಥರ ದೋಸೆ ಮಾಡೋದು ಬೇಡ, ಒಂದು ದಿನ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ಚಟ್ನಿಗೂ ತೆಗೆದಿಟ್ಕೊಂಡಿದ್ದೀನಿ, ಮತ್ತು ಟೊಮೆಟೊ, ಬ್ಯಾಡಗಿ ಚಿಲ್ಲಿ, ಒಂದು 4 ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದನ್ನು ಚಟ್ನಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಚಟ್ನಿ, ಒಂಚೂರು ಹುಳಿ, ಬೆಳ್ಳುಳ್ಳಿ, ಮತ್ತು 2 ಗ್ರೀನ್ ಚಿಲ್ಲೀಸು, ಸ್ವಲ್ಪ ಕಡಲೆ, ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇದನ್ನ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ಚಟ್ನಿನೇ ಚೆನ್ನಾಗಿರುತ್ತಪ್ಪ. ಇವಾಗ ನೋಡಿ, ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಉಳಿದಿದ್ದ ಐಟಮ್ ಎಲ್ಲ ಹಾಕ್ಬಿಟ್ಟು ಇವಾಗ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರೋಣ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ದೋಸೆ ಹಿಟ್ಟಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಇವಾಗ ನೋಡಿ, ದೋಸೆ ಹಿಟ್ಟು ರೆಡಿ ಆಗಿದೆ. ಇವಾಗ ದೋಸೆ ಹಿಟ್ಟು ಜೊತೆಗೆ ಈ ಟೊಮೆಟೊ ಪೇಸ್ಟ್ನ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾವು ಟೊಮೆಟೊ ಪೇಸ್ಟ್ ರುಬ್ಬಿದ್ದೀವಲ್ವ, ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಏನಾದರೂ ಒಂಚೂರು ದೊಡ್ಡ ಪೀಸ್ ಏನಾದ್ರು ಇದ್ದರೆ ನೀವು ಅದನ್ನು ಇವಾಗಲೇ ನೋಡಿಬಿಟ್ಟು ತೆಗೆದ್ಬಿಟ್ಟು ದೋಸೆ ಹಾಕುವಾಗ ಅದು ಡಿಸ್ಟರ್ಬ್ ಮಾಡುತ್ತೆ. ನೋಡಿ, ಇವಾಗ ಅದೇ 1-2 ಪೀಸ್ ಇತ್ತು, ತೆಗೆದ್ಬಿಟ್ಟೆ. ಇವಾಗ ದೋಸೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಕಮ್ಮಿ ಸೇರಿಸ್ಕೊಂಡಿದ್ದೀನಿ, ನೀವು ಫುಲ್ಲು ಈ ಬೌಲ್ ಫುಲ್ಲು ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ನೀವು ದೋಸೆ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಇನ್ನೂ 1-2 ಟೊಮೆಟೊ ಜಾಸ್ತಿ ಸೇರಿಸ್ಕೊಂಡು ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ನಾನು ದೋಸೆ ಹಿಟ್ಟನ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ, ನೀವು ಇನ್ನೂ ಜಾಸ್ತಿ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ತೆಂಗಿನಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ದೋಸೆ ತವ ಇಟ್ಬಿಟ್ಟು ನೀರು ಚಿಮುಕ್ಸ್ಬಿಟ್ಟು ಟಿಶ್ಯೂ ಪೇಪರ್ ಉಜ್ಜಿಬಿಟ್ಟು ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ದೋಸೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊತೀನಿ. ಆನಿಯನ್ ಕೂಡ ಹಾಕೋಬೋದು. ನಾನು ಆನಿಯನ್ ಸೇರಿಸ್ತಾ ಇಲ್ಲ ಇವತ್ತು, ನೀವು ಬೇಕಾದರೆ ಸೇರಿಸ್ಕೊಳ್ಳಿಪ್ಪ. ಹಾಕ್ಬಿಟ್ಟು ಇದಕ್ಕೆ ಗೀ ಇಲ್ಲ ಮತ್ತು ಎಣ್ಣೆ ಯಾವುದಾದ್ರು ಸೇರಿಸ್ಕೋಬೋದು. ನಿಧಾನವಾಗಿ ಬೇಯಿಸ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ. 2 ಸೈಡ್ ಕೂಡ ಬೇಯಿಸ್ಕೋಬೋದು, ಇಲ್ಲ ನಾವು ಒಂದು ಸೈಡೇ ಮಾಡ್ತೀವಿ ಅಂದರೆ ಒಂದು ಸೈಡ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟಿ ಕೂಡ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ದಿನ ಡಿಫ್ರೆಂಟಾಗಿ ದೋಸೆ ಕೂಡ ಮಾಡಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.